ಇದು ಸ್ಕ್ಯಾಮ್ ಬೆಂಗಳೂರು ಹೀಗಂತ ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ವ್ಯಂಗ್ಯವಾಡಿದ್ದಾರೆ. ಇದು ಬ್ರ್ಯಾಂಡ್ ಬೆಂಗಳೂರು ಅಲ್ಲ, ಇದು ಸ್ಕ್ಯಾಮ್ ಬೆಂಗಳೂರು ಅಂತ ಆರ್ ಅಶೋಕ್ ಅವರು ಕಾಂಗ್ರೆಸ್ ವಿರುದ್ಧ ವ್ಯಂಗ್ಯಭರಿತವಾಗಿರ್ತಕ್ಕಂಥ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಸದ ಆಟೋಗಳ ಲೆಕ್ಕಾಚಾರದಲ್ಲಿ ಕೋಟಿ ಕೋಟಿ ರೂಪಾಯಿಯನ್ನ ಲೂಟಿ ಮಾಡಲಾಗ್ತಾ ಇದೆ ಅನ್ನುವ ಆರೋಪವನ್ನ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾಡಿದ್ದಾರೆ. ಕಸ ಸಂಗ್ರಹಣೆಯಲ್ಲಿ ತಂತ್ರಜ್ಞಾನ ಆಧಾರಿತ ದರೋಡೆ ನಡೀತಾ ಇದೆ. QR ಕೋಡ್ ಸ್ಕ್ಯಾನ್ ಮಾಡಿ ಮಾರ್ಷಲ್ಗಳೇ ಹಣ ಲೂಟಿ ಮಾಡ್ತಾ ಇದ್ದಾರೆ. ಭ್ರಷ್ಟ ಅಧಿಕಾರಿಗಳ ಅಸಲಿ ಮುಖವಾಡವನ್ನ ಕಳಚೋದು ಯಾವಾಗ ಅನ್ನೋದು ನನ್ನ ಪ್ರಶ್ನೆ ಅಂತ ಈ ಸಂದರ್ಭದಲ್ಲಿ ಆರ್ ಅಶೋಕ್ ಅವರು ಪ್ರಶ್ನೆ ಮಾಡಿದ್ದಾರೆ. ಕೃಷ್ಣ ಬೈರೇಗೌಡ ಅವರಿಗೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡಿದ್ದೀರಾ ನೀವು, ಇದನ್ನೆಲ್ಲ ನೋಡಕ್ಕಾಗಲ್ವಾ ಅನ್ನುವ ರೀತಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ, ಕಿಡಿಕಾರಿದ್ದಾರೆ. ಈ ಕಸದ ಲಾರಿಗಳನ್ನು ಖರೀದಿ ಮಾಡುವ ವಿಚಾರ ಇದೆಯಲ್ಲ, ಮತ್ತು ಆಲ್ರೆಡಿ ಈಗ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಕಸದ ಲಾರಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಅವರು ಟ್ವೀಟ್ ಮಾಡಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇದು ಬ್ರ್ಯಾಂಡ್ ಬೆಂಗಳೂರಲ್ಲ, ಇದು ಸ್ಕ್ಯಾಮ್ ಬೆಂಗಳೂರು ಅಂತ ಹೇಳಿದ್ದಾರೆ. ಈ ಕಸ ನಿರ್ವಹಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಅವರು ಮಾಡಿರ್ತಕ್ಕಂತಹ ಆರೋಪ. ಓಕೆ, ಸೊ ಇದು ಬಹಳ ಗಂಭೀರವಾಗಿರ್ತಕ್ಕಂಥ ಆರೋಪ. ಒಂದು ಕಡೆ ವೀಕ್ಷಕರೇ, ಈಗಿರ್ತಕ್ಕಂಥ ಕಸದ ಲಾರಿಗಳು ಸಾಕಾಗ್ತಾ ಇಲ್ಲ ಅನ್ನುವ ವಿಚಾರ ಇದೆ. ಹೊಸದಾಗಿ GVS ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಮೊನ್ನೆ ಸಲ್ಲಿಸಿತ್ತು. ಹೆಚ್ಚುವರಿಯಾಗಿ 4,000 ಸುಮಾರು 4,000 ಲಾರಿಗಳು ಬೇಕಾಗ್ತವೆ ಬೆಂಗಳೂರಿಗೆ, ಕಸದ ಗಾಡಿಗಳು ಬೇಕಾಗ್ತವೆ. ಆಮೇಲೆ ನಾವು ಗುತ್ತಿಗೆ ಕೊಡೋದ್ರ ಬದಲು ನಾವೇ GBAನೇ ಅದನ್ನು ನಿರ್ವಹಣೆ ಮಾಡಿಬಿಡೋಣ ಅಂತ. ಈಗ ಗುತ್ತಿಗೆ ಕೊಟ್ಟರೆ ಅವ್ರು ಗುತ್ತಿಗೆದಾರ ಸರಿಯಾಗಿ ಕೆಲಸ ಮಾಡಲ್ಲ ಅನ್ನೋ ಆರೋಪ ಇದೆ. ಬೇರೆ ಯಾರಿಗೋ ನಾವು ಆ ಜವಾಬ್ದಾರಿನ ವಹಿಸೋದಕ್ಕಿಂತ GBAಲ್ಲೇ ನಾವೇ ಕಸದ ಲಾರಿಗಳನ್ನು ನಾವು ನಿರ್ವಹಣೆ ಮಾಡೋಣ ಅನ್ನುವ ಒಂದು ಲೆಕ್ಕಾಚಾರ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ಇದು ಒಂದು ಭಾಗ. ಅದಕ್ಕೆ ಇಂತಿಷ್ಟು ಅಂತ ಒಂದಷ್ಟು ಖರ್ಚು ವೆಚ್ಚಗಳಾಗುತ್ತೆ, ಅದನ್ನು ಯಾವ ರೀತಿಗೆ ಸರಿದೂಗಿಸ್ಕೊಂಡು ಹೋಗ್ತಾರೆ, ಯಾವ ರೀತಿಗೆ ಅದನ್ನ ಮೀಸಲಿಡ್ತಾರೆ ಅನ್ನೋದು ಒಂದು ಭಾಗ. ಆದರೆ ಮಗದೊಂದು ಕಡೆ ಈಗಿರ್ತಕ್ಕಂಥ ಲಾರಿಗಳೇನು ಕಾರ್ಯನಿರ್ವಹಿಸ್ತಾ ಇದ್ದಾವಲ್ಲ, ಅದು ಭ್ರಷ್ಟಾಚಾರದಲ್ಲಿ ನಡೀತಾ ಇದೆ ಅಲ್ಲಿ ಅನ್ನುವ ಆರೋಪವನ್ನು ಆರ್ ಅಶೋಕ್ ಅವರು ಮಾಡಿದ್ದಾರೆ. ಓಕೆ, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ. ಈಗ ನ್ಯೂಸ್ ಡೆಸ್ಕಿಂದ ಲೈವಲ್ಲಿ ಕನೆಕ್ಟ್ ಆಗ್ತಾ ಇರತಕ್ಕಂಥದ್ದು. ಧ್ರುವ, ಈ ಕಸದ ವಿಚಾರ ಇದೆಯಲ್ಲ, ಪದೇ ಪದೇ ಚರ್ಚೆಗೆ ಅವಕಾಶವನ್ನು ಮಾಡಿಕೊಡುವಂಥದ್ದು. ಕಸ ನೋಡ್ಲಿಕ್ಕೆ ಬರೀ ಕಸ, ಆದರೆ ಇದರಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆಯುವಂಥದ್ದು ಸಹ ನಮಗೆ ಗೊತ್ತಿರ್ತಕ್ಕಂಥದ್ದೇ. ಸೊ ಹಾಗಾಗಿ ಆರ್ ಅಶೋಕ್ ಅವರು ಒಂದು ಆರೋಪವನ್ನು ಮಾಡಿದ್ದಾರೆ. ಈ ಆರೋಪದಲ್ಲಿ ಯಾವೆಲ್ಲ ಅಂಶಗಳನ್ನು ಅವ್ರು ಸೇರಿಸ್ಕೊಂಡಿದ್ದಾರೆ ಅಂತ ಶಿವು, ಇದು ಆರ್ ಅಶೋಕ್ ಅವರು ಆರೋಪವನ್ನು ಮಾಡಲಿಕ್ಕೆ ಕಾರಣ ಆಗಿದ್ದು, ನಿನ್ನೆ ಒಂದು ಉತ್ತರ ನಗರ ಪಾಲಿಕೆ ಏನಿದೆ ಅಲ್ಲೊಂದು ಘಟನೆ ಆಗಿರುತ್ತೆ. ಉತ್ತರ ನಗರ ಪಾಲಿಕೆಯ ಆಯುಕ್ತರಾಗಿರೋಂಥ ಸುನೀಲ್ ಏನಿದ್ದಾರೆ ಅವರು ನಿನ್ನೆ ಒಂದು ಕಡೆ ರೇಡಿಗೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ QR ಕೋಡಲ್ಲಿ ಕಸಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ, ಆದರೆ ಅದರ ಈ ಕಸದ ಆಟೋಗಳೇನಿದ್ದಾವೆ ಅವು ನಿಂತಲ್ಲೇ ನಿಂತಿದ್ವು. ಸೊ ಹೀಗಾಗಿ ಅವರು ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ತಪ್ಪು ಮಾಡಿದಂತಹ ಇಬ್ಬರು ಮಾರ್ಷಲರನ್ನು ಅಮಾನತು ಮಾಡಿ ಆದೇಶವನ್ನು ಕೂಡ ಅಲ್ಲೇ ಹೊರಡಿಸ್ತಾರೆ. ಆದರೆ ಈಗ ಅಶೋಕ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. DK ಶಿವಕುಮಾರ್ ಹಾಗೆ ಬೆಂಗಳೂರು ಅಭಿವೃದ್ಧಿ ಸಚಿವರಾದ ಕೃಷ್ಣ ಬೈರೇಗೌಡರ ವಿರುದ್ಧ ನೇರವಾಗಿ ಆರೋಪವನ್ನು ಮಾಡ್ತಾ ಇರೋದು. ನೀವೇನು ಮಾಡ್ತಾ ಇದ್ದೀರಾ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಲ್ಲಿ ದೊಡ್ಡ ಕಸದ ಮಾಫಿಯಾ ಗೊತ್ತಾಗ್ತಾ ಇದೆ. ನಿಮ್ಮ ಅಧಿಕಾರಿಗಳು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲೇ ಈ ರೀತಿಯ ಒಂದು ಹಗರಣ ಬಯಲಿಗೆ ಬಂದಿದೆ. ಆದರೆ ನೀವು ಅಮಾಯಕ ಮಾರ್ಷಲ್ಗಳನ್ನು ಮಾತ್ರ ಇಲ್ಲಿ ಸಸ್ಪೆಂಡ್ ಮಾಡಿದ್ದೀರಲ್ವಾ, ಇದಕ್ಕೆ ಗುತ್ತಿಗೆದಾರರು ಯಾರಿದ್ದಾರೆ, ಕಾಂಟ್ರಾಕ್ಟ್ ವಹಿಸ್ಕೊಂಡಿರ್ತಾರೆ ನೋಡಿ, ಅವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ನೀವು ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ಅಲ್ಲದೆ ಈ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಉನ್ನತ ಮಟ್ಟದ ತನಿಖೆ ಮಾಡಿ ಅಂತ ಕೂಡ ಸರ್ಕಾರಕ್ಕೆ ಆಗ್ರಹವನ್ನು ಮಾಡಿದ್ದಾರೆ. ಈಗ ಸರ್ಕಾರ ಯಾವ ತರಹದ ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನುವಂಥದ್ದು ಈಗ ಕಾದು ನೋಡಬೇಕು. ಈಗಾಗಲೇ ಇಬ್ಬರು ಮಾರ್ಷಲನ್ನು ಆಲ್ರೆಡಿ ಅಮಾನತು ಮಾಡಲಾಗಿದೆ. ಇನ್ನು ಉಳಿದಂತೆ ಬೇರೆ ಬೇರೆ ವಾರ್ಡ್ನಲ್ಲೂ ಇದೇ ರೀತಿಯ ಸಮಸ್ಯೆ ಇದೆಯಾ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೂಡ ಈಗ ಅಧಿಕಾರಿಗಳು ಅದನ್ನು ಚೆಕ್ ಮಾಡಬೇಕು. ಒಂದು ವೇಳೆ ಕಸ ಸಂಗ್ರಹ ಆಗದೆ ಇದರಲ್ಲಿ ಮೋಸವನ್ನು ಕಾಂಟ್ರಾಕ್ಟರ್ ಮಾಡ್ತಾ ಇದ್ದಾರೆ ಎನ್ನುವಂತಹ ಅನುಮಾನ ಕೂಡ ಈಗ ಮೂಡ್ತಾ ಇದೆ. ಇದನ್ನೇ ವಿರೋಧ ಪಕ್ಷ ನಾಯಕರು ಕೂಡ ಆರೋಪ ಮಾಡ್ತಾ ಇರುವಂಥದ್ದು. ಓಕೆ ಧ್ರುವ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.